ಫಿಫಾ ವರ್ಲ್ಡ್ ಕಪ್ ಇಸ್ ಅ ಫಿಕ್ಸ್ಡ್ ಮ್ಯಾಚ್ ಅಂತ ಹೇಳಿದ್ರೆ ನೀವು ನಂಬ್ತೀರಾ? ನಂಬಲೇಬೇಕು. ಯಾಕೆ ಅಂತಂದರೆ ನೋಡಿ, 20 ವರ್ಷದ ಲಿಯೋನೆಲ್ ಮೆಸ್ಸಿ 6 ತಿಂಗಳ ಮಗು ಜೊತೆ ಮೈ ತೊಳಿಬೇಕಾದ್ರೆ ಒಂದು ಮಾತನ್ನು ಹೇಳಿರ್ತಾರೆ, ನೀನು ನಾನು ಒಂದು ದಿನ ಫೈನಲ್ ಮ್ಯಾಚ್ ಆಡೋಣ ಅಂತ ಹೇಳ್ಬಿಟ್ಟು. ಅದೇ ಕಾರಣಕ್ಕೆ ಇವತ್ತು ಅದು ಆ ಒಂದು ಚಾಲೆಂಜ್ನ ಇಟ್ಕೊಂಡಂಥ ಆ ಮಗು ದೊಡ್ಡವನಾಗಿ 19 ವರ್ಷ ಕಳೆದ ನಂತರ ಸೇಡ್ ತೀರಿಸ್ಕೊಳ್ಳೋದಕ್ಕೆ ಬಂದಿದ್ದಾನೆ. ಮೆಸ್ಸಿ ಸರಿಯಾಗಿ ಸ್ನಾನ ಮಾಡಿಸ್ಲಿಲ್ವೋ ಏನೋ ಗೊತ್ತಿಲ್ಲ. ಜೋಕ್ಸ್ ಅಪಾರ್ಟ್, ಇವಾಗ ಫೈನಲ್ಗೆ ಬಂದಿರೋದು ಸ್ಪೈನ್ ಮತ್ತು ಅರ್ಜೆಂಟೀನಾ. ದ ಮ್ಯಾಚ್ ಇಸ್ ಲೈಕ್ ನೆಕ್ಸ್ಟ್ ಲೆವೆಲ್ ಹೋಗುವಂಥ ಚಾನ್ಸಸ್ ಇದೆ. ಯಾಕೆ ಅಂತಂದರೆ ಅರ್ಜೆಂಟೀನಾ ಎವ್ರಿ ಮ್ಯಾಚಲ್ಲಿ ಓಕೆ ನೇನು ಮನೆಗೆ ಹೋಯ್ತು ಅನ್ನೋ ಟೈಮಲ್ಲಿ ಲಾಸ್ಟ್ ಫ್ಯೂ ಮಿನಿಟ್ಸಲ್ಲಿ ಗೋಲ್ನ ಹೊಡೆದು ಮೇಲಕ್ಕೆ ಬಂದಿದೆ. ಮೊನ್ನೆ ನಡೆದಂಥ ಅರ್ಜೆಂಟೀನಾ ವರ್ಸಸ್ ಇಂಗ್ಲೆಂಡ್ ಮ್ಯಾಚಲ್ಲೂ ಅಷ್ಟೇ, ಇಂಗ್ಲೆಂಡ್ ಅವರೇ ಫಸ್ಟ್ ಗೋಲ್ನ ಹೊಡಿತಾರೆ. ಅದಾದ ನಂತರ ಅರ್ಜೆಂಟೀನಾ ಒಂದು ಹೊಡೆಯುತ್ತೆ. ಅದಾದ ನಂತರ ಇನ್ನೇನು ಲಾಸ್ಟ್ ಮೂಮೆಂಟ್ ಅನ್ನೋ ಟೈಮಲ್ಲಿ ಮೆಸ್ಸಿ ಪಾಸ್ ಮಾಡ್ತಾರೆ, ಅದನ್ನ ಹೆಡ್ ಶಾಟ್ ಹೊಡಿತಾರೆ. ದಟ್ ವಾಸ್ ಲೈಕ್ ಎ ಕ್ಲಾಸಿಕ್ ಮೂಮೆಂಟ್ ಅಂಡ್ ದ ಬಿಗ್ ಟ್ವಿಸ್ಟ್ ಆಗುತ್ತೆ. ಒಂದು ಟೀಮ್ ಮನೆಗೆ ಹೋಗುತ್ತೆ, ಇನ್ನೊಂದು ಟೀಮ್ ಸೆಮಿಫೈನಲ್ ಇಂದ ಫೈನಲ್ಗೆ ಹೋಗುತ್ತೆ. ದ ಅದರ್ ಸೈಡ್ ನೀವು ನೋಡೋದಾದ್ರೆ ಸ್ಪೇನ್ ವರ್ಸಸ್ ಫ್ರಾನ್ಸ್ ಇರುತ್ತೆ. ಫ್ರಾನ್ಸ್ ಅಲ್ಲಿ ಎಂಬಪ್ಪೆ ಇರ್ತಾರೆ, ಬಟ್ ಫ್ರಾನ್ಸ್ನ 2-0 ಸ್ಕೋರಲ್ಲಿ ಮನೆಗೆ ಕಳಿಸ್ತಾರೆ ಅಂಡ್ ಸೆಮಿಫೈನಲ್ ಇಂದ ಫೈನಲ್ಗೆ ಬರ್ತಾರೆ. ಸ್ಪೇನ್ ವರ್ಸಸ್ ಅರ್ಜೆಂಟೀನಾ ಭಾನುವಾರ ರಾತ್ರಿ 12:30ಕ್ಕೆ ಸ್ಟಾರ್ಟ್ ಆಗುತ್ತೆ IST ಟೈಮಲ್ಲಿ. ಸೊ ಏನು ಅಂತ ಸ್ಪೆಷಲ್ ಫಿಫಾ ವರ್ಲ್ಡ್ ಕಪ್ ಅಲ್ಲಿ ಅಂತ ನೀವು ಕೇಳೋದಾದ್ರೆ, ದೇರ್ ಆರ್ ಲಾಟ್ ಆಫ್ ಫನ್ನಿ ಮೂಮೆಂಟ್ಸ್, ದೇರ್ ಆರ್ ಲಾಟ್ ಆಫ್ ಅಗ್ರೆಸಿವ್ ಮೂಮೆಂಟ್ಸ್. ಇಟ್ಸ್ ಅ ಕಲೆಕ್ಷನ್ ಆಫ್ ಎಮೋಷನ್ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ನೀವು ಫಿಫಾ ವರ್ಲ್ಡ್ ಕಪ್ ಅಂದ್ರೆ ದ ಹೋಲ್ ವರ್ಲ್ಡ್ ಈಸ್ ವೇಟಿಂಗ್ ಟು ವಾಚ್ ಹೂ ಇಸ್ ಗೋಯಿಂಗ್ ಟು ಟೇಕ್ ದ ಕಪ್ ಅನ್ನೋದೇ ಇವಾಗ ವಿಷಯ. ಅದರಲ್ಲಿ ಅರ್ಜೆಂಟೀನಾ ಫ್ಯಾನ್ಸ್ಗಳೆಲ್ಲ ಮೆಸ್ಸಿದು ಡ್ಯಾನ್ಸ್ನ ನೋಡೋದಕ್ಕೆ ಕಾಯ್ತಾ ಇದ್ದಾರೆ. ಇನ್ನೊಂದು ಕಡೆ 19 ವರ್ಷ ಕಳ್ಕೊಂಡು ಬಂದು ಮೆಸ್ಸಿ ಕೈಲಿ ಸ್ನಾನ ಮಾಡಿಸ್ಕೊಂಡು ಮೆಸ್ಸಿ ಕೈಲಿರುವಂತ ಕಪ್ಪನ್ನ ಕಿತ್ಕೊಂಡು ಹೋಗೋದಕ್ಕೆ ಬಂದಿರುವಂತ ಹೊಸ ಹುಡುಗ ಯಾಮಲ್, ಅವರ ಒಂದು ಪರ್ಫಾರ್ಮೆನ್ಸ್ ಯಾವ ತರ ಇರುತ್ತೆ ಅಂತ ನೋಡೋದಕ್ಕೆ ಕಾಯ್ತಾ ಇದ್ದಾರೆ. ಫಿಫಾಗೂ ಶಕೀರಾಗೂ ಒಂದು ಕನೆಕ್ಷನ್ ಇದೆ. ಆ ಕನೆಕ್ಷನ್ ಏನಂದ್ರೆ ಮ್ಯೂಸಿಕ್. ಶಕೀರಾ ಮ್ಯೂಸಿಕ್ ಇಲ್ದೇನೆ ಫಿಫಾ ವರ್ಲ್ಡ್ ಕಪ್ ಮ್ಯಾಚೇ ಸ್ಟಾರ್ಟ್ ಆಗಿಲ್ಲ ಅನ್ನೋ ತರ ಇದೆ. ಅಂದ್ರೆ ಮೋಸ್ಟ್ ಆಫ್ ದ ಮ್ಯಾಚಸ್ ಅಲ್ಲಿ ಎಲ್ಲ ಶಕೀರಾ ಹಾಡ್ತಾನೆ ಬಂದಿದ್ದಾರೆ. ಶಿ ಇಸ್ ಲೈಕ್ ಎನ್ ಅಂಬಾಸಿಡರ್, ಆ ಥರ ಆಗೋಗ್ಬಿಟ್ಟಿದೆ, ಮ್ಯೂಸಿಕಲ್ ಅಂಬಾಸಿಡರ್ ಅಂತ ಅನ್ಕೊಳ್ಳಿ. ಅದಾದ ನಂತರ ಟಾಮ್ ಕ್ರೂಸ್ ಬರ್ತಾ ಇದ್ದಾರೆ. ಈವನ್ ಲಾಸ್ಟ್ ಟೈಮ್ ಬಂದಿದ್ರು, ಈ ಸಲನು ಟಾಮ್ ಕ್ರೂಸ್ ಬರ್ತಾ ಇದ್ದಾರೆ ಆಸ್ ಅ ಸ್ಪೆಷಲ್ ಗೆಸ್ಟ್ ಆಗಿ. ಸುಮಾರು ಜನ ಸ್ಪೆಷಲ್ ಗೆಸ್ಟ್ಗಳು ಬರ್ತಾ ಇದ್ದಾರೆ. ಇನ್ನು ಅದರಲ್ಲಿ ಯೂಟ್ಯೂಬರ್ ಆಗಿ ಐಶೋ ಸ್ಪೀಡು ಕೂಡ ಭಾಗವಹಿಸ್ತಾ ಇದ್ದಾರೆ. ನೋಡಿ, ಒಬ್ಬ ಯೂಟ್ಯೂಬರ್ ಐಶೋ ಸ್ಪೀಡು ಫಿಫಾ ವರ್ಲ್ಡ್ ಕಪ್ ಅಲ್ಲಿ ಒಬ್ಬ ಗೆಸ್ಟ್ ಆಗಿ ಬಂದು ಭಾಗವಹಿಸ್ತಾ ಇದ್ದಾರೆ. ಅಂಡ್ ದೇರ್ ಆರ್ ಸೋ ಮೆನಿ ಸ್ಪೆಷಲ್ ಮೂಮೆಂಟ್ಸ್ ಆರ್ ಹ್ಯಾಪನಿಂಗ್ ಅಂಡ್ ದ ಹೋಲ್ ವರ್ಲ್ಡ್ ಈಸ್ ವೈಟಿಂಗ್ ಹೂ ಇಸ್ ಗೋಯಿಂಗ್ ಟು ಟೇಕ್ ದ ಕಪ್ ಅನ್ನೋದು ಇವಾಗ ಮ್ಯಾಟರ್ ಆಗಿದೆ. ಅಂಡ್ ದೇರ್ ಆರ್ 2 ಸ್ಯಾಡ್ ಸ್ಟೋರೀಸ್. ಅದರಲ್ಲಿ ಒಂದು, ರೊನಾಲ್ಡೋ ಕುಡ್ ನಾಟ್ ಮೇಕ್ ಇಟ್ ದಿಸ್ ಟೈಮ್ ಆಲ್ಸೋ. ಅಂದ್ರೆ ಈ ಸಲನೂ ಸಹ ಫೈನಲ್ಗೂ ಬರ್ಲಿಕ್ಕೆ ಆಗಲಿಲ್ಲ ಅಂಡ್ ಕಪ್ ತಗೊಳ್ಳೋದಕ್ಕಂತೂ ಆಗಲಿಲ್ಲ. ಅಂಡ್ ಇನ್ನೊಂದು ಸ್ಯಾಡ್ ನ್ಯೂಸ್ ಏನಂದ್ರೆ, ನೈಮಾರ್ ರಿಟೈರ್ಮೆಂಟ್ನ ಅನೌನ್ಸ್ ಮಾಡ್ತಾರೆ. ಸೊ ಅವರು ಕೂಡ ಈ ಸಲ ಸೆಮಿಫೈನಲ್ ದಾಟೋಕ್ಕೂ ಆಗೋದಿಲ್ಲ ಅಂಡ್ ಫೈನಲ್ಗೆ ಬರೋದಕ್ಕೂ ಆಗೋದಿಲ್ಲ. ಅಂಡ್ ನೀವು ಕೇಳ್ಬೋದು, ಫಿಫಾ ವರ್ಲ್ಡ್ ಕಪ್ನ ಗೆದ್ದವ್ರಿಗೆ ಏನು ಸಿಗುತ್ತೆ, ಪ್ರೈಸ್ ಮನಿ ಏನಿದೆ ಅಂತ ಎಲ್ಲ ಹೇಳ್ಬಿಟ್ಟು. ನಾನು ಆಲ್ರೆಡಿ ಪ್ರೀವಿಯಸ್ ಒಂದು ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಯಾವ ರೀತಿ ಇದು ಮ್ಯಾಚ್ದು ಒಂದು ಪ್ಯಾಟರ್ನ್ ಯಾವ ಥರ ಇರುತ್ತೆ, ಏನೇನು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇರುತ್ತೆ ಎಲ್ಲನೂ ಹೇಳಿದ್ದೀನಿ. ಆ ವಿಡಿಯೋನ ನೀವು ನೋಡ್ಬೋದು. ಬಟ್ ಈ ವಿಡಿಯೋದಲ್ಲಿ ನಾವು ಲೈಕ್ ಇನ್ ಜನರಲ್ ಆಗಿ ಕಾಮನ್ ಆಗಿ ವಾಟ್ ಈಸ್ ಹ್ಯಾಪನಿಂಗ್ ಅರೌಂಡ್ ಅಂಡ್ ವಾಟ್ ಈಸ್ ದ ಸ್ಪೆಷಲ್ ಮೂಮೆಂಟ್, ಏನೇನು ನಡೀತಿದೆ ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡೋಣ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಿಮ್ಮೆಲ್ಲರಿಗೂ ಗೊತ್ತು, 2022ರಲ್ಲಿ ಅರ್ಜೆಂಟೀನಾ ಕಪ್ನ ತಗೊಂಡು ಮನೆಗೆ ಹೋಗ್ಬೇಕಾದ್ರೆ ಅಲ್ಲಿ ಬ್ಯೂರೋಸ್ ಅಲ್ಲಿ ನಡೆದಂಥ ಆ ಒಂದು ಸೆಲೆಬ್ರೇಷನ್ನ ಇವತ್ತಿನವರೆಗೂ ಯಾರು ಕೂಡ ಮರೆಯೋಕ್ಕಾಗ್ತಾ ಇಲ್ಲ. ಅಷ್ಟು ಜನ, ಆ ಲೆವೆಲ್ ಸೆಲೆಬ್ರೇಷನ್. ಓನ್ಲಿ ದಟ್ ಸ್ಕೈ ಬ್ಲೂ ಜರ್ಸೀಸ್ಗಳಿಗೆ ಕಾಣ್ತಿತ್ತು ಹೊರತು ಬೇರೆ ನೆಲನೂ ಕಾಣ್ತಿರಲಿಲ್ಲ, ಏನೂ ಕಾಣಿಸ್ತಿರಲಿಲ್ಲ. ಆಕಾಶಕ್ಕೂ ನೆಲಕ್ಕೂ ಡಿಫ್ರೆನ್ಸೇ ಗೊತ್ತಾಗ್ತಿರಲಿಲ್ಲ, ಆ ಥರ ಜನಗಳಿದ್ರು. ಬಟ್ ಈ ಸಲ ಅದೇ ಕಪ್ಪನ್ನ ಮೆಸ್ಸಿ ಅವರು ತಗೊಂಡು ಮತ್ತೆ ಮನೆಗೆ ಹೋಗ್ತಾರ, ಕಾದು ನೋಡ್ಬೇಕು. ಇವಾಗ ಇಂಟರ್ನೆಟ್ ಅಲ್ಲಿ ವೈರಲ್ ಏನಾಗಿದೆ ಅಂದ್ರೆ, ಮೆಸ್ಸಿ ವರ್ಸಸ್ ಯಾಮಲ್ ಅಂತ ಆಗಿದೆ. ಯಾಕೆ ಅಂತಂದ್ರೆ, ಮೆಸ್ಸಿ ಅದು ಶೂಟ್ ಮಾಡಿದ್ರು. ಒಂದು ಯುನಿಸೆಫ್ದೊಂದು ಚಾರಿಟೇಬಲ್ ಯಾವುದೋ ಒಂದು ಟ್ರಸ್ಟ್ಗೆ ಒಂದು ಆಡ್ ಶೂಟ್ ಆಗ್ತಿತ್ತು. ಆ ಆಡ್ ಶೂಟ್ ಅಲ್ಲಿ ಒಂದು ಮಗುನ ಕರ್ಕೊಂಡು ಬಂದು ಒಂದು ಟಬ್ ಒಳಗಡೆ ಇಟ್ಟು ಬಾತ್ ಮಾಡಿಸೋ ಥರ, ಅಂದರೆ ಸ್ನಾನ ಮಾಡಿಸೋ ಥರ ಒಂದು ಶೂಟ್ ನಡೀತಾ ಇತ್ತು. ಆ ಟೈಮಲ್ಲಿ ಮಗು ನಗಾಡೋದು, ಸ್ವಲ್ಪ ಆ ಒಂದು ಮೂಮೆಂಟ್ನ ಕ್ಯಾಪ್ಚರ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಫೋಟೋಗ್ರಫಿ, ಈ ಥರ ವಿಡಿಯೋಗ್ರಫಿ ಎಲ್ಲ ಇರುತ್ತಲ್ಲ, ಅದನ್ನು ಮಾಡ್ತಾಯಿದ್ರು. ಆ ಟೈಮಲ್ಲಿ ಆ ಮಗುವಿನ ವಯಸ್ಸು ಬರೀ 6 ತಿಂಗಳು. ಮೆಸ್ಸಿ ಅವರ ವಯಸ್ಸು 20 ವರ್ಷ. ಬಟ್ ಇವಾಗ 19 ವರ್ಷ ಕಳ್ಕೊಂಡು ಸ್ಪೇನಲ್ಲಿ ಫೈನಲ್ವರೆಗೂ ಬಂದಿದ್ದಾರೆ. ಯಾಮಲ್ ಯಾರು ಆಪೋಸಿಟ್ ಆಡೋದಕ್ಕೆ? ಮೆಸ್ಸಿ ಆಪೋಸಿಟ್ ಆಡೋದಕ್ಕೆ. ಟಾರ್ಚ್ ಪಾಸ್ ಆಗುತ್ತೆ ಆ್ಯಂಡ್ ಕಪ್ಪು ಕೂಡ ಪಾಸ್ ಆಗುತ್ತಾ? ಕಾದು ನೋಡೋಣ. ನೀವು ನೋಡ್ಬೋದು, ಅರ್ಜೆಂಟೀನಾ ಪದೇ ಮತ್ತೆ ಸೆಮಿಫೈನಲ್ಗೆ ಬರ್ತಿದೆ, ಫೈನಲ್ಗೆ ಹೋಗ್ತಿದೆ ಕಂಟಿನ್ಯೂಸ್ ಆಗಿ. ಅಂದರೆ ಇದು 2ನೇ ಸಲನೂ ಕೂಡ ಆ ಥರ ಬಂದಿದೆ ಅಂದರೆ ನೆಕ್ಸ್ಟ್ ಟೈಮು ಕೂಡ ಹೋಗ್ಬೋದು. ಈ ಥರ ಒಂದಷ್ಟು ಚಾನ್ಸಸ್ಗಳು ಜಾಸ್ತಿ ಇದೆ. ಇದಕ್ಕೆಲ್ಲ ನೀವು ನೋಡೋದಾದರೆ ಒಂದು ಟೀಮ್ ವರ್ಕ್ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಅವ್ರಿಗಿರುವಂಥ ಒಂದು ಮೆಂಟಲ್ ಎಬಿಲಿಟಿ, ಅವ್ರಿಗಿರುವಂಥ ಸ್ಕಿಲ್ಲು, ಇದೆಲ್ಲ ಮ್ಯಾಟ್ರ್ ಆಗುತ್ತೆ. ನೋಡಿ, ಒಂದು ಲಾಸ್ಟ್ ಮೂಮೆಂಟಲ್ಲಿ ಏನಾದರೂ ಒಂದು ಟ್ವಿಸ್ಟ್ ಟರ್ನ್ ಮಾಡಿಬಿಟ್ಟು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅಂತ ಹೇಳ್ತಾರಲ್ಲ, ಆ ಥರ ಮಾಡಿಬಿಟ್ಟು
ಸಂಭವ ಅಲ್ಲ, ವಿತ್ ಸ್ಕಿಲ್ ಅವ್ರು ಗೆದ್ದು ಮುಂದೆನೇ ಬಂದರು. ಬಟ್ ಒಂದು ಮ್ಯಾಚಲ್ಲಿ ಕಾಂಟ್ರವರ್ಸಿ ಆಯಿತು, ಸಮಥಿಂಗ್ ಏನೋ ಮ್ಯಾಚ್ ಫಿಕ್ಸಿಂಗ್ ಅಂತ ಹೇಳ್ಬಿಟ್ಟು ಸುಮಾರು ಪ್ಲೇಯರ್ಸ್ಗಳೆಲ್ಲ ಅನೌನ್ಸ್ ಮಾಡಿದ್ರು. ಬಟ್ ಫಿಫಾ ವರ್ಲ್ಡ್ ಕಪ್ ನೋಬಡಿ ಕ್ಯಾನ್ ಕ್ವಶನ್. ನಾನು ಮ್ಯಾಚ್ದು ಹೈಲೈಟ್ ನೋಡಬೇಕಾದ್ರೆ ಐಶೋ ಸ್ಪೀಡ್ದು ಕೆಲವು ಕ್ಲಿಪ್ಸ್ಗಳನ್ನೆಲ್ಲ ನೋಡ್ತಾ ಇದ್ದೆ. ಆ ಟೈಮಲ್ಲಿ ಐಶೋ ಸ್ಪೀಡ್ ಯಾವ್ಯಾವ ಒಂದು ಟೀಮ್ನ ಸಪೋರ್ಟ್ ಮಾಡ್ತಾರೆ ಆ ಎಲ್ಲ ಟೀಮ್ಗಳು ಮನೆಗೆ ಹೋಗ್ತಾ ಇದ್ದು. ಆ್ಯಂಡ್ ಅಲ್ಲಿರುವಂಥ ಆಡಿಯನ್ಸ್ಗಳೆಲ್ಲ ಏನೇನು ಸಿಗುತ್ತೆ ಅದನ್ನೆಲ್ಲ ತೆಗೆದು ಐಶೋ ಸ್ಪೀಡ್ ಮೇಲೆ ಎಸಿತಾ ಇದ್ರು. ಆ್ಯಂಡ್ ಆತನ ಎಕ್ಸ್ಪ್ರೆಷನ್ನ ನೋಡ್ತಾ ಇದ್ದರೆ ಲಿಟ್ರಲಿ ಸೋ ಫನ್ನಿ ಅನಿಸುತ್ತೆ. ಆ್ಯಂಡ್ ಈ ಸಲ ಮೋಸ್ಟ್ಲಿ ಏನಾದರೂ ರಿವೆಂಜ್ ತೀರಿಸ್ಕೊಳ್ಳೋದಕ್ಕೆ, ಅಂದರೆ ನಾನು ಯಾವ ಟೀಮ್ನ ಸಪೋರ್ಟ್ ಮಾಡ್ತೀನಿ ಆ ಟೀಮೆಲ್ಲ ಸೋಲ್ತಿದೆ ಅಂತ ಹೇಳ್ಬಿಟ್ಟು ಏನಾದರೂ ರಿವೆಂಜ್ ತೀರಿಸ್ಕೊಳ್ಳೋದಕ್ಕೆ ಮೋಸ್ಟ್ಲಿ ಏನಾದರೂ ಅರ್ಜೆಂಟೀನಾನ ಏನಾದರೂ ಸಪೋರ್ಟ್ ಮಾಡಿದ್ರೆ ಏನಾಗುತ್ತೋ ಗೊತ್ತಿಲ್ಲ. ಐ ಆಮ್ ನಾಟ್ ಸೇಯಿಂಗ್ ಎನಿಥಿಂಗ್ ಬ್ಯಾಡ್ ಯು, ಬಟ್ ಜಸ್ಟ್ ಇನ್ ಫನ್ನಿ ಪ್ರಾಸ್ಪೆಕ್ಟಿವ್ ಅಲ್ಲಿ ಹೇಳ್ತಾ ಇದ್ದೀನಿ. ಅಂಡ್ ಎವ್ರಿ ಫೀಫಾ ಓಪನ್ಸ್ ವಿತ್ ದ ಶಕೀರಾಸ್ ಸಾಂಗ್ ಅಂಡ್ ಎವ್ರಿ ಫೀಫಾ ಕ್ಲೋಸಸ್ ವಿತ್ ದ ಶಕೀರಾಸ್ ಸಾಂಗ್. ಇದೊಂಥರ ನಾಸ್ಟಾಲ್ಜಿಯಾ ಕ್ರಿಯೇಟ್ ಮಾಡಿನೇ ಹೋಗ್ತಾರೆ ಶಕೀರಾ. ಇನ್ನು ಸ್ಯಾಡ್ ಸ್ಟೋರಿ ಏನಂದ್ರೆ, ಕ್ರಿಸ್ಟಿಯಾನೋ ರೊನಾಲ್ಡೋ ಫ್ಯಾನ್ಸ್ ಯಾರಿದ್ದಾರೆ, ನೇಮಾರ್ ಫ್ಯಾನ್ಸ್ ಯಾರಿದ್ದಾರೆ, ಅವ್ರುಗಳೆಲ್ಲ ಸ್ವಲ್ಪ ಡಿಸಪಾಯಿಂಟ್ ಆಗಿದ್ದಾರೆ. ಸ್ವಲ್ಪ ಅಲ್ಲ, ಮೇಜರ್ಲಿ ಡಿಸಪಾಯಿಂಟ್ ಆಗಿದ್ದಾರೆ. ಎಸ್ಪೆಷಲಿ ನೇಮಾರ್ ಅವರು ರಿಟೈರ್ಮೆಂಟ್ನ ತೊಗೊಂಡು ಹೋಗಿದ್ದಾರೆ, ರಿಟೈರ್ಮೆಂಟ್ ಅನೌನ್ಸ್ ಮಾಡಿದ್ದಾರೆ. ಸೊ he will never come back, so he's not going to play again. ಇನ್ನು ರೊನಾಲ್ಡೋದು ಗೊತ್ತಿಲ್ಲ ಮುಂದಿನ ಸಲ ಆಡ್ತಾರಾ ಇಲ್ವಾ, ರಿಟೈರ್ಮೆಂಟ್ ಏನಾದರೂ ಅನೌನ್ಸ್ ಮಾಡಿಬಿಡ್ತಾರಾ ಅಂತ ಹೇಳ್ಬಿಟ್ಟು. ಬಟ್ ಸೋ ಫಾರ್ ಏನೂ ಆ ಥರ ಒಂದು ನ್ಯೂಸ್ಗಳಿಲ್ಲ ರಿಟೈರ್ಮೆಂಟ್ ತೊಗೋತೀನಿ ಅನ್ನೋ ಥರ. ಮುಂದಿನ ಸಲನೂ ಸಹ ಆಡ್ಬೋದು. ಬೈ ದ ವೇ 2030 ನಡೆಯುವಂಥ ಫಿಫಾ ವರ್ಲ್ಡ್ ಕಪ್ನ ಯಾವ ಒಂದು 3 ಕಂಟ್ರಿಗಳು ಹೋಸ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ. ನಿಮ್ಗಳಿಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಅದರಲ್ಲಿ 2 ಟೀಮು ಆಲ್ರೆಡಿ ಇವಾಗ ಫೈನಲ್ ಆಡ್ತಾ ಇದ್ದಿಲ್ಲ, ಅದೇ ಒಂದು ಟೀಮು. ಇನ್ನೊಂದು ದೇಶ ಯಾವುದು ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಮಾಡಿ, ಲೆಟ್ಸ್ ಸಿ. ಗೂಗಲ್ ಮಾಡದೆ ಕಮೆಂಟ್ ಮಾಡಿ ಗೊತ್ತಿದ್ರೆ. ಇನ್ನು ಆಲ್ಮೋಸ್ಟ್ 1.5 ತಿಂಗಳು ನಡೆದಂಥ ಈ ಒಂದು ಮ್ಯಾಚಸ್ಗಳಲ್ಲಿ ಸಿಕ್ಕಾಪಟ್ಟೆ ಹೈ ಲೆವೆಲ್ ಕಾಂಟ್ರವರ್ಸೀಸ್ಗಳಾಯಿತು, ಹೈ ಲೆವೆಲ್ ಫನ್ನಿ ಮೂಮೆಂಟ್ಸ್ ಆಯಿತು, ಹೈ ಲೆವೆಲ್ ಟೆಕ್ನಿಕಲ್ ಇಶ್ಯೂಸ್ಗಳು ಅಂತ ಹೇಳ್ಬಿಟ್ಟು ಕಾಂಟ್ರವರ್ಸಿ ಆಯಿತು. ಸೊ ಸಿಕ್ಕಾಪಟ್ಟೆ ರೆಡ್ ಕಾರ್ಡ್ ಕೊಟ್ಟಿದ್ದು ಕಾಂಟ್ರವರ್ಸಿ ಆಯಿತು, ಯೆಲ್ಲೋ ಕಾರ್ಡ್ ಕೊಟ್ಟಿದ್ದು ಕಾಂಟ್ರವರ್ಸಿ ಆಯಿತು. ಸೊ ಲಾಟ್ ಆಫ್ ಕಾಂಟ್ರವರ್ಸೀಸ್ ಅಂತೂ ಖಂಡಿತ ಆಗುತ್ತೆ ಇನ್ ಎನಿ ಮ್ಯಾಚ್. ಯಾವುದೇ ಅದು ಫುಟ್ಬಾಲ್ ತೊಗೊಳ್ಳಿ, ಕ್ರಿಕೆಟ್ ತೊಗೊಳ್ಳಿ, ವಾಲಿಬಾಲ್ ತೊಗೊಳ್ಳಿ, ಯಾವುದೇ ಮ್ಯಾಚ್ ಆದ್ರೂ ಒಂದು ಕಾಂಟ್ರವರ್ಸಿ ಅನ್ನೋದು ಕ್ರಿಯೇಟ್ ಆಗುತ್ತೆ. ಯಾಕಂದರೆ ಪಾಯಿಂಟ್ ಆಫ್ ವ್ಯೂ ಮ್ಯಾಟರ್ ಆಗುತ್ತೆ. ಇವ್ರ ಕಡೆಯಿಂದ ತಪ್ಪು ಅಂತ ಅನಿಸುತ್ತೆ, ಇವ್ರ ಕಡೆಯಿಂದ ಸರಿ ಅಂತ ಅನಿಸುತ್ತೆ. ಬಟ್ ಎಂಡ್ ಆಫ್ ದ ಡೇ ವಾಟ್ ಅಂಪೈರ್ಸ್ ಡಿಸೈಡ್, ದಟ್ ಈಸ್ ದ ಎಂಡ್ ಅಲ್ವಾ. ನೋಬಡಿ ಕ್ಯಾನ್ ಕ್ವಶನ್. ಅದೇ ರೀತಿ ಪ್ರತಿಯೊಂದು ಮ್ಯಾಚಲ್ಲೂ ಕೂಡ ಆ ಥರ ನಡೆಯುತ್ತೆ. ಇನ್ನು ಈ ವರ್ಲ್ಡ್ ಕಪ್ನ ಗೆದ್ದವ್ರಿಗೆ ಏನು ಸಿಗುತ್ತೆ ಅಂತ ನೀವು ಕೇಳಿದ್ರೆ, ಸುಮಾರು $5 million ಸಿಗುತ್ತೆ ಆ ಒಂದು ಟೀಮ್ಗೆ, ಯಾರಿಗೆ ಗೆದ್ದವ್ರಿಗೆ. ರನ್ನರ್ ಅಪ್ಗೆ $3 million ಅಂತೂ ಖಂಡಿತ ಸಿಗುತ್ತೆ. ಅದಲ್ಲದೆ ಅವ್ರಿಗೆ ಬರುವಂಥ ಸ್ಪಾನ್ಸರ್ಶಿಪ್ಸ್ ಆಗಿರ್ಬೋದು, ಆ್ಯಡ್ಸ್ಗಳಾಗಿರ್ಬೋದು, ಬೇರೆ ಇನ್ನೊಂದಷ್ಟು ರೈಟ್ಸ್ಗಳಾಗಿರ್ಬೋದು, ಆ್ಯಂಡ್ ಬೇರೆ ಬರೆದಿರುವಂಥ ಪ್ರೈಸ್ ಮನಿಗಳಾಗಿರ್ಬೋದು. ಇಟ್ಸ್ ಲೈಕ್ there is no limit for that. ಫುಟ್ಬಾಲರ್ಸ್ಗಳೇ ಇವಾಗ ರಿಚೆಸ್ಟ್ ಪೀಪಲ್ಗಳು ಇನ್ ಟರ್ಮ್ಸ್ ಆಫ್ ಪ್ಲೇಯರ್ಸ್. ಅದಲ್ಲದೆ ಫಿಫಾ ವರ್ಲ್ಡ್ ಕಪ್ಪಲ್ಲಿ ಹೈಲಿ ಪೇಯ್ಡ್ ಅಥ್ಲೀಟ್ಸ್ಗಳದ್ದು ಒಂದು ಲಿಸ್ಟ್ ಇದೆ. ಅದರಲ್ಲಿ ಟಾಪ್ ಲಿಸ್ಟಲ್ಲಿ ಇರೋದು ಕ್ರಿಸ್ಟಿಯಾನೋ ರೊನಾಲ್ಡೋ ಸುಮಾರು $300 million ಅರ್ನ್ ಮಾಡ್ತಿದ್ದಾರೆ. ಆ್ಯಂಡ್ ಲಿಯೋನೆಲ್ ಮೆಸ್ಸಿ ಸುಮಾರು $140 million ಅಂತ ಒಂದು ನ್ಯೂಸ್ ಇದೆ. ಈಗ ಫಿಫಾ ವರ್ಲ್ಡ್ ಕಪ್ನ ರನ್ ಮಾಡುತ್ತಲ್ಲ ಒಂದು ಫಿಫಾ, ಅದು ಯಾವ ರೀತಿ ದುಡ್ಡು ಮಾಡುತ್ತೆ ಅಂತ ಕೇಳೋದಾದ್ರೆ, ಒಂದು ಸ್ಯಾಟಲೈಟ್ ರೈಟ್ಸ್, ಟಿವಿ ರೈಟ್ಸ್ ಎಲ್ಲ ಕೊಡುತ್ತಲ್ಲ, ಅದ್ರಲ್ಲಿ ಸಿಕ್ಕಾಪಟ್ಟೆ ದುಡ್ಡಿದೆ. 2ನೇದು ಟೂರಿಸಮ್ ಇಂದ ಅಂತೆ, 3ನೇದು ಹೋಟೆಲ್ ಅಂಡ್ ಈ ಫುಡ್ ಇಂಡಸ್ಟ್ರಿಯಿಂದ ಅಂತೆ. ಎಸ್ಪೆಷಲಿ ಟಿಕೆಟ್ ಎಲ್ಲ ತೊಗೊಳೋದಕ್ಕೆ ಅಂತ ಬರ್ತಾರಲ್ಲ, ಅಂದರೆ 3 ದೇಶ ಹೋಸ್ಟ್ ಮಾಡ್ತಿದೆಯಲ್ಲ ಡಿಫ್ರೆಂಟ್ ಲೊಕೇಶನ್ಗಳಲ್ಲಿ, ಅಲ್ಲಿಗೆ ಬರುವಂಥ ಜನಗಳು ಆಬ್ವಿಯಸ್ಲಿ ಹೋಟೆಲಲ್ಲಿ ಸ್ಟೇ ಆಗಲೇಬೇಕಾ, 1 or 2 days ಬಿಫೋರ್ ಬರಬೇಕು, ಆ ಥರ ಎಲ್ಲ ಒಂದಷ್ಟು ರೂಲ್ಸ್ ಇರುತ್ತಲ್ಲ. ಅಲ್ಲಿ ಬಂದವರು ಸುಮ್ಮನೆ ಹೋಗೋದು ಯಾಕೆ ಅಂತ ಹೇಳ್ಬಿಟ್ಟು ಟ್ರಾವೆಲ್ ಮಾಡ್ತಾರೆ ಅಲ್ಲಿ ಸುತ್ತಮುತ್ತ ಇರುವಂಥ ಟ್ರಾವೆಲ್ ಪ್ಲೇಸ್ಗಳಿಗೆ. ಆ್ಯಂಡ್ ಟಿವಿ ರೈಟ್ಸ್ ಕೊಟ್ಟಿರ್ತಾರಲ್ಲ, ಸ್ಯಾಟಲೈಟ್ ರೈಟ್ಸು, ಅದರಿಂದ ಸಿಕ್ಕಾಪಟ್ಟೆ ದುಡ್ಡು ಬರುತ್ತಂತೆ. ಆ್ಯಂಡ್ ಅಲ್ಲಿ ಬಂದವರು ಟಿಕೆಟ್ ಬುಕ್ ಮಾಡ್ತಾರಲ್ಲ, ಅದರಿಂದನೂ ಸಿಕ್ಕಾಪಟ್ಟೆ ದುಡ್ಡು ಬರುತ್ತಂತೆ. ಸೊ ಓವರಾಲ್ ಅದಲ್ಲದೆ ಸ್ಪಾನ್ಸರ್ಶಿಪ್ ಮಾಡೋರು ಇರ್ತಾರೆ, ಅಡ್ವರ್ಟೈಸ್ಮೆಂಟ್ ಮಾಡೋರು ಇರ್ತಾರೆ. ಸೊ ಇವ್ರಗಳ ಕಡೆಯಿಂದ ಫಿಫಾ ದುಡ್ಡನ್ನ ಮಾಡುತ್ತೆ. ಸೊ ನಿಮ್ಮ ಪ್ರಕಾರ ಯಾವ ಒಂದು ಟೀಮ್ ಗೆಲ್ಬೋದು? ಸ್ಪೇನ್ ಗೆಲ್ಲುತ್ತಾ ಅಥವಾ ಅರ್ಜೆಂಟೀನಾ ಗೆಲ್ಲುತ್ತಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಮ ಫೇವ್ರೆಟ್ ಪ್ಲೇಯರ್ ಯಾರು ಅಂತ ಸಹ ಕಮೆಂಟ್ ಮಾಡಿ. ಸೊ ಲೆಟ್ಸ್ ಹೋಪ್ ಆ್ಯಂಡ್ ಲೆಟ್ಸ್ ಸಿ ವೆದರ್ ದ ಗೋಟ್ ವಿಲ್ ವಿನ್ ಆರ್ ದ ಮಿನಿ ಗೋಟ್ ಆರ್ ದ ಅಪ್ಕಮಿಂಗ್ ಗೋಟ್ ಅಂತಲೂ ಕೂಡ ಹೇಳ್ತಾರೆ. ಯಾಕೆ ಅಂತಂದರೆ, ಈಗ ಮೆಸ್ಸಿ ಮಗು ಇದ್ದಾಗ ಸ್ನಾನ ಮಾಡಿಸಿದ್ರಲ್ಲ, ಈಗ ಫ್ಯೂಚರ್ ಮೆಸ್ಸಿ ಯಾರು ಅಂತಂದರೆ ಈ ಯಾಮಲ್ನ ಫ್ಯೂಚರ್ ಮೆಸ್ಸಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಲೆಟ್ಸ್ ವೇಟ್ ಆ್ಯಂಡ್ ವಾಚ್. ಆ್ಯಂಡ್ ಫೈನಲ್ ಆಗಿ ಫಿಫಾ ವರ್ಲ್ಡ್ ಕಪ್ ಅನ್ನೋದು ಒಂದು ಗೇಮ್ ಅನ್ನೋದು ತುಂಬ ಜನರ ಒಂದು ಎಮೋಷನ್. ಇಟ್ಸ್ ಕಲೆಕ್ಷನ್ ಆಫ್ ಎಮೋಷನ್. ನಾನು ಮೊದಲೇ ಹೇಳ್ದಂಗೆ ಅದರಲ್ಲಿ ಕೋಪ ಇರುತ್ತೆ, ಪ್ರೀತಿ ಇರುತ್ತೆ, ಕಣ್ಣೀರು ಇರುತ್ತೆ, ಭಯ ಇರುತ್ತೆ, ಭಕ್ತಿ ಇರುತ್ತೆ, ಆ್ಯಂಡ್ ಪ್ರೀತಿ ಇರುತ್ತೆ. ದೇರ್ ಆರ್ ಲಾಟ್ ಆಫ್ ಎಮೋಷನ್ಸ್. ಯಾಕೆ ಅಂತಂದರೆ, ಐ ಡೋಂಟ್ ನೋ, ಪೀಪಲ್ ಆರ್ ಟೂ ಮಚ್ ಅಟ್ಯಾಚ್ಡ್ ಇನ್ ಟು ಲೈಕ್ ಪರ್ಟಿಕ್ಯುಲರ್ ಒಬ್ಬರು ಪ್ಲೇಯರ್ಗೆ ಆಗಿರ್ಬೋದು, ಅವ್ರ ದೇಶದ ಕಂಟ್ರಿ
ಸ್ಪೆಸಿಫಿಕ್ ಟೀಮ್ಗಳಿಗಾಗಿರ್ಬೋದು. ಆ್ಯಂಡ್ ನೀವು ಇನಾಗ್ರೇಷನ್ ಮಾಡಿದ್ದನ್ನು ನೀವು ನೋಡಿರ್ಬೋದು, ಯಾವ ಒಂದೊಂದು ದೇಶದಲ್ಲಿ ಒಂದು ಟೀಮ್ನ ಕಳಿಸ್ಬೇಕಾದ್ರೆ ಒಂದು ಡಿಫ್ರೆಂಟ್ ಥೀಮಲ್ಲಿ ಕಳಿಸ್ತಾ ಇದ್ರು. ಒಬ್ಬರು ಪ್ಲೇನ್ನ ವಾಶ್ ಮಾಡಿ, ಇನ್ನೊಬ್ಬರು ವೀಕಿಂಗ್ ಸ್ಟೈಲಲ್ಲಿ, ಇನ್ನೊಬ್ಬರು ಇನ್ನೊಂದು ಬೇರೆ ಬೇರೆ ಸ್ಟೈಲಲ್ಲಿ. ಸೊ ಇಟ್ ವಾಸ್ ಲೈಕ್ ಅ ಸೆಲೆಬ್ರೇಷನ್. 1.5 ಮಂತು ತುಂಬಾ ದೊಡ್ಡ ಹೈ ಲೆವೆಲ್ ಸೆಲೆಬ್ರೇಷನ್ ಆಗಿದೆ. ಆ್ಯಂಡ್ ಸಿಕ್ಕಾಪಟ್ಟೆ ಬಿಸ್ನೆಸ್ ಆಗಿದೆ. ಬಿಸ್ನೆಸ್ ಒಂದು ಹೈ ಲೆವೆಲ್ ಆಗಿದೆ. ಇದೇ ಒಂದು ಸೀಸನ್ ಬಿಸ್ನೆಸ್ ಇದೆಲ್ಲ, ಸೀಸನಲ್ ಬಿಸ್ನೆಸ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋದಿಲ್ಲ. ಸುಮಾರು ಜನ ಆ ಒಂದು ಸೀಸನಲ್ ಬಿಸ್ನೆಸ್ಸು ಕೂಡ ಆಗಿದೆ. ಆ್ಯಂಡ್ ಸಂಡೇ ನೈಟು 12:30ಕ್ಕೆ ಗೇಮ್ ಶುರು ಆಗುತ್ತೆ. ಸುಮಾರು 1:15 ಅಥವಾ 2 ಗಂಟೆಗೆ ಏನಾದರೂ ಎಕ್ಸ್ಟ್ರಾ ಟೈಮ್ ಆಯಿತು ಅಂದರೆ 2 ಗಂಟೆಗೆ ಮ್ಯಾಚ್ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಸೊ ಲೆಟ್ಸ್ ವೇಟ್ ಆ್ಯಂಡ್ ವಾಚ್. ಈ ವಿಡಿಯೋದಲ್ಲಿ ಅಷ್ಟೊಂದು ಸ್ಪೆಷಲ್ ಆಗಿ, ಅಷ್ಟೊಂದು ಆ್ಯಕ್ಯುರೇಟ್ ಆಗಿ, ಅಷ್ಟೊಂದು ಡೇಟಾ ಅಂತ ಏನಿರಲಿಲ್ಲ. ನಾನು ಜನರಲ್ ಆಗಿ ಈ ವಿಡಿಯೋನ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡಿದ್ದು. ಸೊ ಹೋಪ್ ಯು ಲೈಕ್ ಇಟ್. ಇಫ್ ಯು ಲೈಕ್ ಇಟ್, ಲೈಕ್ ಇಟ್. ಇಫ್ ಯು ಡೋಂಟ್ ಲೈಕ್ ಇಟ್, ಇಗ್ನೋರ್ ಇಟ್. ಡೋಂಟ್ ಡಿಸ್ಲೈಕ್. ಓಕೆ, ಸಮ್ ಟೈಮ್ ವಿಲ್ ಟೇಕ್ ಸಮ್ ದಿಸ್ ಕೈಂಡ್ ಆಫ್ ಟಾಪಿಕ್ ಆ್ಯಂಡ್ ಜನರಲ್ ಆಗಿ ಮಾತಾಡ್ತೀವಿ. ಅದನ್ನ ನೋಡ್ಬಿಟ್ಟು ಡಿಸ್ಲೈಕ್ ಮಾಡೋಕೆ ಹೋಗ್ಬೇಡಿ. ಹೋಪ್ ಯು ಡೋಂಟ್ ಡೂ ಇಟ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಂಜಾಯ್ ಮಾಡ್ತಾ ಇರಿ. ಪೀಸ್.